ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಇದೆ. ಇದು ಯಾವ ರೀತಿ ಪರಿಣಾಮ ಬೀರ್ತು ಜಾಗತಿಕವಾಗಿ ನೋಡಿದ್ವಿ. ಆದರೆ ಇದೀಗ ಭಾರತಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಹಾರ್ಮುಜ್ನಿಂದ 15 ಹಡಗುಗಳು ಭಾರತದತ್ತ ಬರ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಭಾರತವನ್ನ ಅಥವಾ ಇಲ್ಲಿರುವಂತಹ ಪೋರ್ಟ್ಗಳನ್ನ ರೀಚ್ ಮಾಡುತ್ತೆ. ಹಾರ್ಮುಜ್ ಜಲಸಂಧಿಯನ್ನ ಸೇಫ್ ಆಗಿ ದಾಟಿದೆ ಅಂತ ಈ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ಘೋಷಣೆಯನ್ನ ಮಾಡಿದೆ. ರೈತರ ಹಿತಾಸಕ್ತಿಗಳನ್ನ ರಕ್ಷಿಸೋದಕ್ಕೆ, ಹಾಗೆ ದೇಶದಲ್ಲಿ ರಸಗೊಬ್ಬರದ ಕೊರತೆ ಪ್ರಮುಖವಾಗಿ ಕಾಡ್ತಾ ಇದೆ. ಮಳೆಗಾಲ ಶುರುವಾಗಿದೆ, ಗೊಬ್ಬರ ಬೇಕೇ ಬೇಕು. ಆದರೆ ಎಲ್ಲ ಕಡೆ ಡಿಮ್ಯಾಂಡ್ಗೆ ತಕ್ಕಂತೆ ಸಪ್ಲೈ ಇರಲಿಲ್ಲ ಬಿಕಾಸ್ ಆಫ್ ಈ ಯುದ್ಧದ ಎಫೆಕ್ಟ್ನಿಂದ. ಬಟ್ ಈಗ ಹಡಗುಗಳು ಪಾಸಾಗಿ ಬರ್ತಾ ಇದೆ. ಎಲ್ಲ ರೈತರಿಗೂ ಈ ರಸಗೊಬ್ಬರದ ಲಭ್ಯತೆ ಸಿಗಬೇಕು. ಈ ವಿಚಾರವಾಗಿ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಕೇಂದ್ರ ಸರ್ಕಾರ ಕನ್ಫರ್ಮ್ ಮಾಡಿದೆ. ಪಶ್ಚಿಮ ಏಷ್ಯಾದಲ್ಲಿ ಏನು ಈ ಸಂಘರ್ಷ ನಡೀತಾ ಇತ್ತು, ಇದು ಸಾಕಷ್ಟು ಎಫೆಕ್ಟ್ ಮಾಡಿತ್ತು. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ರಸಗೊಬ್ಬರ ಈ ರೀತಿ ಈ 15 ಹಡಗುಗಳು ಪ್ರಮುಖವಾಗಿ ಕತಾರ್ ಹಾಗೆ UAE ದೇಶಗಳಿಂದ ಭಾರತಕ್ಕೆ ಹೊರಟಿವೆ. ಸೇಫ್ ಆಗಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನು ಕೂಡ ದಾಟಿದೆ. ಕತಾರ್ ವಿಶ್ವದಲ್ಲೇ ಅತ್ಯಂತ ದೊಡ್ಡ LNG ರಫ್ತುದಾರ ದೇಶ ಇದು. ಇನ್ನು ಭಾರತಕ್ಕೆ 40% ಹೆಚ್ಚು ನೈಸರ್ಗಿಕ ಅನಿಲವನ್ನು ಇದೇ ದೇಶ ನಮಗೆ ಒದಗಿಸುತ್ತೆ. ಅದು ಕತಾರ್ನಿಂದ ಬರುತ್ತೆ. ಹೀಗಾಗಿ ಈ ಹಡಗುಗಳು ಏನು ಭಾರತಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಂದು ರೀಚ್ ಆಗಿ ಭಾರತದ ಗುಜರಾತ್ನ ದಹೇಜ್ ಹಾಗೆ ಹಜಿರಾ ಮತ್ತು ಕರಾವಳಿ ತೀರದ ಮೇನ್ ಪೋರ್ಟ್ಸ್ಗಳು ಯಾವೆಲ್ಲ ಇದೆ ಅಲ್ಲಿಗೆ ಬಂದು ತಲುಪುತ್ತೆ. ಹಾಗೆ ಈಗ ನಾನು ಹೇಳಿದೆ 15 ಹಡಗುಗಳು ಬರ್ತಾ ಇದೆ ಅಂತ. ಹಾಗಾದ್ರೆ ಆ 15 ಹಡಗುಗಳಲ್ಲಿ ಇರೋದಾದ್ರೂ ಏನೆಲ್ಲ ಸಾಮಗ್ರಿಗಳನ್ನ ಈ ಕಮರ್ಷಿಯಲ್ ಶಿಪ್ಗಳು ಹೊತ್ತು ತರ್ತಾ ಇದೆ. ಪ್ರಮುಖವಾಗಿ ಕತಾರ್ ಹಾಗೆ UAE ಇಂದ ಬರ್ತಾ ಇರುವಂತಹ ಹಡಗುಗಳು. ಈ ಹಡಗುಗಳಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಭಾರತಕ್ಕೆ ಬರ್ತಾ ಇರುವ ಹಡಗಿನಲ್ಲಿ ಏನಿದೆ ಹಾಗಾದ್ರೆ ಅನ್ನೋದು ಸದ್ಯದ ಕುತೂಹಲ. 8 ಹಡಗುಗಳಲ್ಲಿ 3.32 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಇದೆ. ಅಂದರೆ ಪ್ರಮುಖವಾಗಿ ಈ ಹಡಗುಗಳು ಗೊಬ್ಬರವನ್ನು ತರ್ತಾ ಇರುವಂಥದ್ದು. ಅಂದರೆ ಇಲ್ಲಿ ರೈತರಿಗಾಗಿ ಅಥವಾ ರಸಗೊಬ್ಬರ ಏನು ಕೊರತೆ ಎದುರಾಗ್ತಾ ಇದೆ ಅದು ನೀಗುವಂತಹ ಸ್ಥಿತಿ ಮುಂದಿನ ದಿನಗಳಲ್ಲಿ ಆಗುತ್ತೆ.